ಇದೆ? ನಮ್ಮ ಮನೇಲಿ 2 ಕುರಿ ಇದೆ. ಹ್ಮ್ 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 ಇನ್ನೇನು ಹಬ್ಬ 3 ದಿವಸ ಇದೆ. ಅದನ್ನು ನಾವು ಇವಾಗ 3 ದಿವಸ ಚೆನ್ನಾಗಿ ನೋಡ್ಕೋತೀವಿ. ಹ್ಮ್ ಕುರಿ ಆಮೇಲೆ 3 ದಿವಸ ಆದಮೇಲೆ ಕಟ್ ಮಾಡಿ ನಮ್ಮ ಮನೆ ಯಾರ್ಯಾರ ಹೆಸರು ಇದೆ ಅವ್ರಿಗೆ ಎಲ್ಲ ಅವ್ರ ಹೆಸರಲ್ಲಿ ಕೊಟ್ಬಿಟ್ಟು 3 ಭಾಗ ಮಾಡಿ ಬಡವ್ರಿಗೆ ಒಂದು, ನಮ್ಮ ಮನೆಗೆ ಒಂದು ಸ್ನೇಹಿತರಿಗೆ ಕೊಟ್ಟು ಅದು ಕಟ್ ಮಾಡಿ ಎಲ್ಲ ಮನೆಗೆ ಕೊಡ್ತೀವಿ. ಓಕೆ. ಇದು ಲಾಸ್ಟ್ 3 ಡೇಸಲ್ಲಿ ಹೇಗೆ ನೋಡ್ಕೊಳ್ತೀರಾ ಮೇಡಮ್? ಇನ್ನೂ ತುಂಬ ಚೆನ್ನಾಗಿ ನೋಡ್ಕೋತೀವಿ ಸರ್. ಅಂದರೆ ಯಾವ ಥರ ಮೇಡಮ್? ಅಂದರೆ ಇದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಎಲ್ಲ ಹಚ್ಚಿ ಕೊಂಬಗೆಲ್ಲ ಬಣ್ಣ ಹಾಕಿ ಒಬ್ಬೊಬ್ಬರು ಮೆಹಂದಿನೂ ಹಾಕಿ ನೋಡ್ಕೋತಾರೆ ಚೆನ್ನಾಗಿ. ಚೆನ್ನಾಗಿ ತಿನ್ನಿಸ್ತಾರೆ, ಬಾದಾಮಿ ಎಲ್ಲನೂ ತಿನ್ನಿಸ್ತಾರೆ. ಮತ್ತಿನ್ನೇನೇನು ಫುಡ್ ಕೊಡ್ತೀರಾ ಮೇಡಮ್? ಅದಕ್ಕೆ ಬಿಸ್ಕೆಟು, ಬಾದಾಮಿ ಮತ್ತು ಕಡಲೆ ಹಸಿಟ್ಟು, ಹುಲ್ಲು ಅಷ್ಟೇ. ಓಕೆ. ಬೇರೆ ದಿನದಲ್ಲಿ ಕುರಿಗಳನ್ನು ನೋಡ್ಕೊಳ್ಳೋದಕ್ಕೂ ಈ ಸಂದರ್ಭದಲ್ಲಿ ನೋಡ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಮೇಡಮ್ ತಮಗನ್ಸಿದಾಗೆ? ಅಂದರೆ ಬೇರೆ ದಿವಸದಲ್ಲಿ ಮಾಮೂಲಿ ಇದು ಮಾಡ್ತೀವಿ, ಈ ಟೈಮಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತೀವಿ ಸರ್. ಅದಕ್ಕೆ ನಿಮ್ಮ ಧರ್ಮದಲ್ಲಿ ಅದ್ರ ಬಗ್ಗೆ ಏನು ಹೇಳುತ್ತೆ ಮೇಡಮ್? ಅದು ನಮ್ಮ ಧರ್ಮದಲ್ಲಿ ಏನಂದರೆ ಇಬ್ರಾಹಿಂ ಖಲೀಲ್ ಅವ್ರ ಹೆಸರಲ್ಲಿ ನಾವು ಕಟ್ ಮಾಡಿಸಿದ್ದು. ಅದು ಏನಾಗಿದೆ ಅಂದರೆ ನಮ್ಮ ಹತ್ರ ಕುರಿ ನಾವು ಕೊಡಲಿಲ್ಲ ಅಂದರೆ ನಮ್ಮ ಮಗುಗಳಿಗೇನೆ ಅದು ಇದು ಮಾಡಿಬಿಡ್ತಿದ್ರು. ಆ ಥರದ್ರಲ್ಲಿ ನಮ್ಮ ಕುರಿನೇ ಕೊಡ್ತೀವಿ. ವರ್ಷನೇ ಕುರಿನೇ ಕೊಡೋದು.